ಸೊಪ್ಪು ತಗೊಂಬಂದ್ರ ಎಲ್ಲಾ ತಗೊಂಬಂದು ನೀರಲ್ಲಿ ಹಾಕ್ಬಿಟ್ಟು ಹಂಗೆ ಹಾಕ್ಬಿಡೋದು. ಆ ಸೊಪ್ಪಲ್ಲಿ ಹುಳ ಆಯ್ತು, ಇಲ್ಲ ಆ ಸೊಪ್ಪು ಕೊಳ್ತೋಗೈತೋ, ಇಲ್ಲ ಏನಾಗೈತೋ ಅದೆಲ್ಲ ಇಲ್ಲ, ಸರ್ರ ಅಂತ ಹಾಕ್ಬಿಡೋದು. ಈ ಕಾಳು ಅದೆಲ್ಲ ಇರುತ್ತಲ್ಲ, ಅದ್ರಲ್ಲಿ ಕಲ್ಲೈತೋ ಏನೋ ಅದೆಲ್ಲ ಹೋಗ ತಗೊಂಡೋಗಿ ಮೂಟೆನೆ ಸರ್ರ ಅಂತ ಸುರಿಸ್ಬಿಡೋದು, ಹಂಗೆ ಅಡ್ಗೆ ಮಾಡ್ಬಿಡುತ್ತೆ. ಹಂಗೆ ಈ ರಾಗಿ ಹಿಟ್ಟಿರುತ್ತಲ್ಲ, ಆ ರಾಗಿ ಹಿಟ್ಟು ತಗೊಂಬಂದು ಮೂಟೆ ಮೂಟೆ ಹಾಕ್ತಾರಲ್ಲ, ಅದ್ರಲ್ಲಿ ಏನೈತೋ ಏನು ಆಯ್ತು ಅದೆಲ್ಲ ಏನ್ ನೋಡಲ್ಲ, ಹಂಗೆ ಹಾಕ್ಬಿಡ್ತಾರೆ, ಹಂಗೆ ರುಬ್ಬಿಡ್ತಾರೆ, ಹಂಗೆ ಕೊಟ್ಬಿಡ್ತಾರೆ. ಗೊತ್ತಾಯ್ತಾ? ಮನುಷ್ಯ ಏನ್ ತಿಂತಾ ಇದ್ದಾನೆ ಏನಿಲ್ಲ ಅಂತ. ಒಂದ್ ಗಲಾಟೆ ಆಗಿತ್ತು 2005 ಅಲ್ಲಿ, ನಾನಿದ್ದವಾಗ ಒಂದ್ ಸಜಾಬಂದಿಗಳು ಗಲಾಟೆ ಮಾಡಿದ್ರು. ಏನು ಒಂದ್ ಜಿರ್ಲೆ 2-3 ಕಡೆ ಇಲ್ಲ, ಒಂದ್ ಕಡೆ ಇಲ್ಲ, ಒಂದ್ 5-6 ಜನಗೆ ಜಿರ್ಲೆ ಸಿಕ್ಬಿಟ್ಟಿದ್ರು, ಜಿರ್ಲೆ ಮರಿಗಳು ಸಾಂಬಾರದಲ್ಲಿ. ಅವತ್ ಗಲಾಟೆ ಆಗಿದ್ದಕ್ಕೆ DG ಅಭಯ್ ಅವ್ರು ಏನ್ ಮಾಡಿದ್ರು, ಇದೆಲ್ಲ ಗಲಾಟೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಜೈಲಲ್ಲಿ ಊಟ ಮಾಡಿದವಳ ಅಂತ ಇಸ್ಕಾನ್ ಟೆಂಪಲ್ ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ರು. ಅವ್ರು ತಗೊಂಬಂದ್ ಸ್ವಲ್ಪ ದಿನ ಊಟ ಕೊಡ್ತಾ ಇದ್ರು. ಅವ್ರೊಂದ್ 4 ದಿನ ಒಳ್ಳೆ ಊಟ ಕೊಟ್ರು. ಆಮೇಲೆ ಆ ಊಟ ತಿನ್ನಕ್ಕೆ ಬೇಜಾರಾಗ್ಬಿಡ್ತು. ಆತರ ಎಲ್ಲ ಅಂತೆ. ಇದು ಉಲ್ಲಂಘನೆ ಆಗುತ್ತೆ. ಏನೋ ಊಟ ಟೈಮಿಂಗ್ಸು, ಬಿಸಿ ಊಟ ಕೊಡಲ್ಲ, ಸಫಿಶಿಯಂಟ್ ಊಟ ಕೊಡಲ್ಲ. ಹೊಟ್ಟೆ ಯಾವ್ದಾದ್ರು ಕೈದಿ ಹೋಗ್ಬಿಟ್ಟು ಕೇಳಿ ಸರ್, 18,000 ಕೈದಿಗಳಿದೆ ಎಲ್ಲ ಪ್ರಿಸನ್ ಅಲ್ಲಿ. ಒಳ್ಳೆ ಊಟ ಹೊಟ್ಟೆ ತುಂಬಾ ಸಿಗ್ತೈತ ಅಂತ ಹೇಳಿದ್ರೆ ಒಬ್ಬನು ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅಂತ ಹೇಳೋನಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.